ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ಆ ಸ್ಥಳಕ್ಕೆ ನಾವು ಹೋದ್ರಿ ಅಂದರೆ ಏನೋ ಒಂಥರ ಖುಷಿ ಸಿಗತ್ತೆ. ಯಾರು ಭಕ್ತಿಯಿಂದ ರಾಯರ ಹತ್ರ ಹೋಗಿರ್ತಾರೋ ಅವ್ರಿಗೆಲ್ಲ ಈ ಅನುಭವ ಆಗಿರುತ್ತೆ. ಯಾಕಂದರೆ ಅದು ಆ ಸ್ಥಳಕ್ಕಿರೋ ಶಕ್ತಿ. ಇಲ್ಲಿ ಪ್ರತಿಯೊಂದು ಜಾಗದಲ್ಲೂ ರಾಯರು ಓಡಾಡಿದ್ದಾರೆ. ಮಂಚಾಲಮ್ಮ ಆ ದೇವಿ ಸ್ಥಳ ಅದು. ಎಷ್ಟೋ ಗುರುಗಳು ತಪಸ್ ಮಾಡಿರೋ ಸ್ಥಳ ಅದು. ಅದಕ್ಕೊಂದು ಇತಿಹಾಸನೇ ಇದೆ. ಅಂಥ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿನ ಫಲ ನಮಗೆ ಸಿಗಬೇಕು ಅಂದರೆ ನಾವು ಏನು ಮಾಡಬೇಕು? ತುಂಬ ಜನ ರಾಯರ ದರ್ಶನ ಮಾಡ್ತೀವಿ, ಆದರೆ ಅದರ ಜೊತೆ ನಾವು ಇನ್ನೇನು ಮಾಡಬೇಕು? ಮಂತ್ರಾಲಯಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದರೆ ನಾನು ಹೇಳೋ ಈ ವಿಷಯನ ತಿಳ್ಕೊಳ್ಳಿ. ಯಾಕಂದರೆ ನಾವು ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ತುಂಬಾ ಪುಣ್ಯ ಮಾಡಿರ್ತೀವಿ. ಆ ಜಾಗಕ್ಕೆ ತುಂಬಾ ಶಕ್ತಿ ಇದೆ. ಅದರ ಅನುಭವನೂ ಆ ಜಾಗಕ್ಕೆ ಹೋದರೆ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ನಮಗೆ ಎಷ್ಟೇ ಕಷ್ಟ ಇದ್ರೇನು, ಏನೇ ಯೋಚನೆಗಳು ಮಾಡ್ತಾ ಬಂದಿದ್ರೇನೋ ಅಲ್ಲಿ ಹೋದಾಗ ಒಂದು ಸಂತೋಷ ಸಿಗತ್ತೆ. ನಾವು ಮಂತ್ರಾಲಯಗೆ ರಾಯರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಮೊದಲು ಮಂಚಾಲಮ್ಮನ ನೋಡಿಕೊಂಡು ಆಮೇಲೆ ರಾಯರ ದರ್ಶನಕ್ಕೆ ಹೋಗಬೇಕು. ಇದನ್ನು ಈ ಮೊದಲು ಕೂಡ ನಾನು ಹೇಳಿದ್ದೆ. ತುಂಬ ಜನಕ್ಕೂ ಗೊತ್ತಾಗಿದೆ ಈ ವಿಷಯ. ಆದರೆ ಯಾರ್ಯಾರಿಗೆ ಇದು ಗೊತ್ತಿಲ್ವೋ ಅವ್ರು ಇದನ್ನು ತಿಳ್ಕೊಳ್ಳಿ. ಇದಾದ್ಮೇಲೆ ಒಳಗಡೆ ರಾಯರ ದರ್ಶನ ಮಾಡೋದಕ್ಕೆ ಹೋಗಬೇಕು. ರಾಯರ ಜಪ ಮಾಡ್ತಾ ಹೋಗಿ. ಮತ್ತು ರಾಯರ ದರ್ಶನ ಮಾಡಿಕೊಂಡು ನೀವು ಆಚೆ ಬಂದಿದ್ದಾದಮೇಲೆ ಅಲ್ಲಿ ಹೊರಗಡೆ ಕೂತ್ಕೊಳ್ಳೋದಕ್ಕೆ ತುಂಬಾ ಜಾಗ ಇರುತ್ತೆ. ಆ ದೇವಸ್ಥಾನದ್ದು ಒಂದು ಪ್ರದಕ್ಷಿಣೆ ಹಾಕಿ ಒಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ನೀವು ಅಲ್ಲಿ ಕೂತ್ಕೊಂಡು ಆಮೇಲೆ ಮೇಲೆ ಗೋಪುರದ ಮೇಲೆ ಒಂದು ಕಳಸ ಇದೆ. ಕೈ ಮುಗೀತಾ ಅದನ್ನು ನೋಡಿಕೊಂಡು ನಿಮ್ಮ ಕಷ್ಟನ ರಾಯರಿಗೆ ಹೇಳ್ಕೊಳ್ಳಿ. ಯಾಕಂದರೆ ಗರ್ಭದ ಗುಡಿಯಲ್ಲಿರೋ ಆ ಬೃಂದಾವನಕ್ಕೆ ಎಷ್ಟು ಶಕ್ತಿ ಇದೆಯೋ ಆ ಕಳಸಕ್ಕೂ ಅಷ್ಟೇ ಶಕ್ತಿ ಇದೆ. ಒಂದು ದೇವಸ್ಥಾನ ಕಟ್ಟುತ್ತಾರೆ ಅಂದರೆ ಇದರಿಂದ ಎಷ್ಟೋ ಪೂಜೆಗಳಿರುತ್ತೆ. ಅಲ್ಲಿರೋ ಪ್ರತಿಯೊಂದು ವಸ್ತುವಲ್ಲೂ ಜೀವ ಇರುತ್ತೆ. ಮಂತ್ರದಿಂದನೇ ಆ ದೇವಸ್ಥಾನಕ್ಕೆ ಶಕ್ತಿ ತುಂಬಿರ್ತಾರೆ. ಒಂದು ದೇವಸ್ಥಾನ ಕಟ್ತಾರೆ ಅಂದರೆ ಎಷ್ಟೋ ವರ್ಷಗಳ ಟೈಮ್ ತಗೊಳುತ್ತೆ. ಯಾಕಂದರೆ ಎಷ್ಟೇ ದುಡ್ಡಿದ್ರೂ ನಾವು ಅಂದ್ಕೊಂಡಿರೋ ಥರ ಒಂದು ದೇವಸ್ಥಾನ ಕಟ್ಟೋಕ್ಕಾಗಲ್ಲ. ಆ ದೇವ್ರಿಗೆ ಯಾವ ರೀತಿ ಮಾಡಿಸ್ಕೊಬೇಕು ಅಂತ ಅನ್ಸತ್ತೋ, ಯಾವ ಸಮಯದಲ್ಲಿ ಮಾಡಿಸ್ಕೊಬೇಕು ಅಂತ ಅನ್ಸತ್ತೋ ಆಗಲೇ ಆ ದೇವಸ್ಥಾನ ಪೂರ್ತಿ ಆಗೋದು. ಯಾಕಂದರೆ ಆ ಜಾಗದಲ್ಲಿ ಆ ದೇವರು ಶಕ್ತಿ ಪೂರ್ತಿ ತುಂಬಬೇಕು ಅಂದರೆ ಅದಕ್ಕೊಂದು ಸಮಯ ಅಂತಿರುತ್ತೆ. ಅದಕ್ಕೆ ಭೂಮಿ ಪೂಜೆಯಿಂದ ಆ ದೇವಸ್ಥಾನ ಕಟ್ಟೋ ಕಡೆಯವರೆಗೂ ಪೂಜೆ ಮಾಡ್ತಾನೆ ಬರ್ತಾ ಇರ್ತಾರೆ. ಯಾವ ಥರ ನಮ್ಮ ಮನೆಯಲ್ಲಿ ಎಷ್ಟೇ ದೇವ್ರ ಫೋಟೋಗಳಿದ್ರು ಒಂದು ಕಳಸ ಇಕ್ಕಿ ಅದಕ್ಕೊಂದು ಪ್ರಾಮುಖ್ಯತೆ ಕೊಟ್ಟು ಅದಕ್ಕೆ ಪೂಜೆ ಮಾಡ್ತಿರೋ ಅದೇ ಥರ ದೇವಸ್ಥಾನದ ಮೇಲಿರೋ ಕಳಸ ಅಷ್ಟೇ ವಿಶೇಷವಾದದ್ದು. ಆ ದೇವಸ್ಥಾನದ ಪ್ರತಿಯೊಂದು ಶಕ್ತಿನೂ ಆ ಕಳಸದಲ್ಲಿರುತ್ತೆ. ನಾವು ಆ ಕಳಸನ ನೋಡಿ ಕೈ ಮುಗಿದು ನಮ್ಮ ಕೋರಿಕೆಗಳನ್ನ ಹೇಳ್ಕೊಂಡ್ರೆ ಅದು ಆ ದೇವ್ರಿಗೆ ಮುಟ್ಟತ್ತೆ. ಅದೇ ಥರ ರಾಯರ ಮಠದಲ್ಲಿ ನಾವು ಆಚೆ ಬಂದು ನೋಡಿದ್ರೆ ಆ ಕಳಸ ನಮಗೆ ಕಾಣಿಸುತ್ತೆ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಕೈ ಮುಗಿದು ನಮ್ಮ ಕೋರಿಕೆನೆಲ್ಲ ಹೇಳ್ಕೊಬೇಕು. ಯಾಕಂದರೆ ದರ್ಶನ ಮಾಡಬೇಕು ಅಂದರೆ ನಮಗೆ ಆ ಒಂದು ಸಮಯ ಸಿಕ್ಕಲ್ಲ. ತುಂಬ ಜನ ಇರ್ತಾರೆ, ಬೇಗ ಬೇಗ ಕಳಿಸ್ತಾ ಇರ್ತಾರೆ. ನಾವು ಕಣ್ಣಾರೆ ಕಣ್ಣು ತುಂಬ್ಕೊಳ್ಳೋದಕ್ಕೂ ಒಂದೊಂದ್ಸಲಿ ಆ ಸಮಯ ನಮಗೆ ಸಿಗಲ್ಲ. ಆದರೆ ದೇವ್ರ ದರ್ಶನ ಆದಮೇಲೆ ನಾವು ಆಚೆ ಬಂದು ಆ ದೇವಸ್ಥಾನ ಪ್ರದರ್ಶನ ಹಾಕಿ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಆ ಕಳಸಕ್ಕೆ ಕೈ ಮುಗಿದು ಕಣ್ಣು ಮುಚ್ಕೊಂಡು ಭಕ್ತಿಯಿಂದ ಧ್ಯಾನ ಮಾಡಿ. ಆಗೊಂದು ಮಾತಿದೆ, ನಾವು ದೇವ್ರನ್ನ ದರ್ಶನ ಮಾಡೋಕ್ಕಾಗಲಿಲ್ಲ ಅಂದ್ರೇನು ಅಲ್ಲಿರೋ ಕಳಸನ ನೋಡಿದ್ರೆ ಅದಕ್ಕೆ ಕೈ ಮುಗಿದ್ರೆ ಒಳಗಡೆ ದರ್ಶನ ಮಾಡಿದಷ್ಟೇ ಪುಣ್ಯ ಸಿಗತ್ತೆ ಅಂತ. ಮತ್ತು ನಾವು ಆ ದೇವಸ್ಥಾನಕ್ಕೆ ಹೋಗಿ ಸಂಪೂರ್ಣವಾಗಿ ಆ ಫಲ ಸಿಗಬೇಕು ಅಂದರೆ ಆ ಕಳಸಗೆ ಕೈ ಮುಗಿದು ಬರಬೇಕು. ಈ ವಿಷಯ ಗೊತ್ತಿಲ್ಲ ಅಂದರೆ ನೀವು ಇನ್ನೊಂದು ಸಲ ದೇವಸ್ಥಾನಕ್ಕೆ ಹೋದರೆ ಈ ಕೆಲಸ ಮಾಡಿ. ಮತ್ತು ಗೊತ್ತಿಲ್ಲದೆ ಇರೋರಿಗೂ ಈ ವಿಡಿಯೋನ ಶೇರ್ ಮಾಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಷಯಗಳು ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.